ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ನಮಗೆ ಬಂದಿಲ್ಲ, 25ನೇ ಕಂತಿನ ಹಣ ಇನ್ನೂ ನಮಗೆ ರಿಸೀವ್ ಆಗಿಲ್ಲ, ನಾವು ಈ ಜಿಲ್ಲೆಯವರು ಅಂತ ಹೇಳಿಬಿಟ್ಟು ಪ್ರತಿನಿತ್ಯ ನೀವು ಕಮೆಂಟ್ಸನ್ನು ಮಾಡ್ತಾ ಇದ್ದೀರಾ. ನಿಮಗೆ 25ನೇ ಕಂತಿನ ಹಣ ಯಾಕೆ ಬಂದಿಲ್ಲ, ಹಾಗಿದ್ರೆ 25ನೇ ಕಂತಿನ ಹಣ ಯಾರಿಗೆ ಬಂದಿದೆ, ಈಗಾಗಲೇ ಬಿಡುಗಡೆ ಆಗಿದೆಯಾ, ನಿಮಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಕೆಳಗಡೆ ಲೈಕ್ ಬಟನ್ ಅಂಡ್ ಹಾಗೇನು ಸಬ್ಸ್ಕ್ರೈಬ್ ಬಟನ್ ಕಾಣಿಸಿರುತ್ತೆ, ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಪ್ರತಿನಿತ್ಯ ಕೇಳ್ತಿರುವಂತಹ ಡೌಟು, 25ನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೆ, ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಿಮಗೆ 25ನೇ ಕಂತಿನ ಹಣದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಒಂದು ಕನ್ಫರ್ಮೇಶನ್ ಅನ್ನ ಕೊಡ್ತೀನಿ, ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ತೀನಿ. ನಿಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಯಾವಾಗ ಜಮಾ ಆಯಿತು ಏನು ಅಂತ ಹೇಳಿ. ನೋಡಿ, 2025ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕರೆಕ್ಟ್ ಆಗಿ ಮಿಡ್ ವೀಕ್ ಟೈಮಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಸಡನ್ ಆಗಿ ಬಂದ್ಬಿಟ್ಟು 24ನೇ ಕಂತಿನ ಹಣ 2,000 ಹಣ ಆದ್ರೆ ಕ್ರೆಡಿಟ್ ಆಗುತ್ತೆ. ಅದಾದ್ಮೇಲೆ ಫಲಾನುಭವಿಗಳು ಪ್ರತಿನಿತ್ಯನೂ ಪ್ರತಿಯೊಬ್ರು ವೆಯ್ಟ್ ಮಾಡ್ತಿರ್ತಾರೆ. ಈಗ ಏನ್ ಒಂದೇ ಸರಿ ಎಲ್ರಿಗೂ ಜಮಾ ಆಗೋದಿಲ್ಲ, ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗೋದ್ರಿಂದ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ಫಲಾನುಭವಿಗಳಿಗೂ ರಿಸೀವ್ ಆಯಿತು. ಅಂಡ್ ಹಾಗೇನು ಒಂದಿಷ್ಟು ಫಲಾನುಭವಿಗಳಿಗೆ ಬಾಕಿ ಇತ್ತು. ಬಾಕಿ ಇರುವಂತಹ ಫಲಾನುಭವಿಗಳಿಗೆ ಹೊಸ ವರ್ಷಕ್ಕೆ ಕರೆಕ್ಟ್ ಆಗಿ ಹೊಸ ವರ್ಷದ ಟೈಮಿಗೆ ಅಂದ್ರೆ 2026 ಜನವರಿ 1ಗೆ ಏನ್ ಮಾಡ್ತಾರೆ, ಬಾಕಿ ಇರುವಂತಹ 24ನೇ ಕಂತಿನ ಹಣ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ಆದ್ಮೇಲೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಅಂಡ್ ಸ್ಟಿಲ್ ಇನ್ನೂ ಸಹ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಆದ್ರೆ ಬಾಕಿ ಇದೆ. ಓಕೆನಾ? ಸೊ ಡಿಸೆಂಬರ್ ತಿಂಗಳಲ್ಲಿ ಯಾರೆಲ್ಲ 24ನೇ ಕಂತಿನ ಹಣ ರಿಸೀವ್ ಮಾಡ್ಕೊಂಡ್ರು ಇವ್ರು ಬಂದ್ಬಿಟ್ಟು ನಮ್ಗೆ ಹಣ ಯಾವಾಗ ಬರುತ್ತೆ, ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಫಲಾನುಭವಿಗಳು ಕೇಳ್ತಿದಾರೆ. ನೋಡಿ, 25ನೇ ಕಂತಿನ ಹಣ ಈಗಾಗಲೇ ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಿದಾರ ಅಂತ ಅಂದ್ರೆ 100% ಆಗಿ ಇನ್ನೂ ಬಿಡುಗಡೆ ಆದ್ರೆ ಮಾಡಿಲ್ಲ. ಕೆಲವೊಬ್ರು ಹೇಳ್ತಿದ್ದಾರೆ 25ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆ, ಒಟ್ಟಿಗೆ 25, 26ನೇ ಕಂತಿನ ಹಣ 4,000 ಬರುತ್ತೆ, 6,000 ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲಾನು ಸುಳ್ಳು. ಇನ್ನೂ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಆದ್ರೆ ಬಿಡುಗಡೆನೆ ಮಾಡಿಲ್ಲ. ಹಾಗಿದ್ರೆ ನಮ್ಗೆ ಯಾವಾಗ ಜಮಾ ಆಗುತ್ತೆ, ಒಂದು ಎಕ್ಸಾಕ್ಟ್ ಡೇಟ್ ಅನ್ನ ಹೇಳಿ ಅಂತ ಅಂದ್ರೆ, ಸೊ ಸಿಂಪಲ್ ಆಗಿ ನೀವೇ ಯೋಚನೆ ಮಾಡಿ, ನಿಮ್ಗೆ 25ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದ್ರೆ ಜನವರಿ ತಿಂಗಳಲ್ಲಿ, ಅಂದ್ರೆ ಇದೇ ತಿಂಗಳಲ್ಲಿ ನಿಮ್ಗೆ 100% ಆಗಿ ಬರುತ್ತೆ. ಜೊತೆಗೆ ಈಗಿನ ಕೆಲವೇ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ 100% ಆಗಿ ಮತ್ತೆ 2,000 ಹಣ ಜಮಾ ಆಗುತ್ತೆ. ಯಾರಿಗಾದ್ರೆ 24ನೇ ಕಂತಿನ ಹಣ ಈಗಾಗಲೇ ಜಮಾ ಆಗಿದೆಯೋ ಇಂತಹ ಫಲಾನುಭವಿಗಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ಮತ್ತೆ 2,000 ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ 25ನೇ ಕಂತಿನ ಹಣ. ಸೊ ನೀವು ಇಷ್ಟು ತಿಳ್ಕೊಬೇಕಾಗುತ್ತೆ. ಇನ್ನೂ ಬಿಡುಗಡೆ ಆದ್ರೆ ಆಗಿಲ್ಲ, ನಿಮ್ ಜಿಲ್ಲೆಗೆ ಮಾತ್ರ ಬಂದಿಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. 25ನೇ ಕಂತಿನ ಹಣ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ, ಇನ್ನೇನು ಹಬ್ಬ ಒಂದು 2 to 3 days ಇತ್ತು ಅಂದಾಗ ಹಣ ಬಿಡುಗಡೆ ಮಾಡ್ತಾರೆ. ಅದಾದ್ಮೇಲೆ ಜನವರಿ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಂತವಾಗಿ ಹಣ ಆದ್ರೆ ಜಮಾ ಆಗ್ತಾ ಹೋಗುತ್ತೆ. ಕ್ರೆಡಿಟ್ ಆಗುವಂತ ಪ್ರೋಸೆಸ್ ಆದ್ರೆ ಈ ರೀತಿಯಾಗಿ ನಡೆಯುವಂತದ್ದು. ಓಕೆನಾ? ಸೊ ನೀವು ಯಾರು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. 25ನೇ ಕಂತಿನ ಹಣ ಈಗಾಗಲೇ ಬಂದ್ಬಿಟ್ಟಿದೆ ಅಂತ ಹೇಳಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ, ಸೊ ನಿಮ್ಗೆಲ್ಲ ಗೊತ್ತು 2025 ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಸ್ಕಿಪ್ ಮಾಡಿದ್ದಾರೆ. ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಮೋಸ ಆಗಿದೆ, ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಕಡೆ ಈ ಒಂದು ನ್ಯೂಸ್ ವೈರಲ್ ಆಯ್ತು. ಜೊತೆಗೆ ಒಂದಿಷ್ಟು ಹೇಳಿಕೆಯನ್ನ ಕೊಟ್ಟರು, ಒಟ್ಟಿಗೆ 4,000 ನಾವು ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಜಾನ್ವರಿ ತಿಂಗಳಲ್ಲಿ ಅದು ಒಟ್ಟಿಗೆ 4,000 ಜಮಾ ಆಗೋ ರೀತಿ ಕಾಣಿಸ್ತಿಲ್ಲ. ಯಾಕಂತಂದ್ರೆ ಅವಾಗ ಬಂದಿರುವಂತಹ ಹೇಳಿಕೆ ಅಷ್ಟೇ. ಇಲ್ಲಿ ಹಣ ಜಮಾ ಮಾಡೋದಕ್ಕೆ ಯಾವುದೊಂದಕ್ಕೂ ಸಹ 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರೋದ್ರಿಂದ ಎಲ್ಲರಿಗೂ 2,000 ಹಣ ಜಮಾ ಮಾಡಬೇಕು ಅಂತ ಅಂದ್ರೆ 2,500ದಿಂದ 3,000 ಕೋಟಿವರೆಗೂ ಹಣ ಬೇಕಾಗುತ್ತೆ. ಇದನ್ನೆಲ್ಲ ನೋಡ್ಕೊಂಡು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡ್ತಾರೆ. ನಿಮಗಂತೂ ಖಂಡಿತವಾಗ್ಲೂ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ 2,000 ಹಣ ಜಮಾ ಆಗುತ್ತೆ. ಅದನ್ನು ಸಹ ಯಾವ ಕಂತಿನ ಹಣ ಅಂತ ಅಂದ್ರೆ 25ನೇ ಕಂತಿನ ಹಣ ಆದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಕ್ರೆಡಿಟ್ ಆದ್ರೆ ಆಗುತ್ತೆ. ಓಕೆನಾ? ಸೊ ಸಾಕಷ್ಟು ಫಲಾನುಭವಿಗಳು 25ನೇ ಕಂತಿನ ಹಣದ ಬಗ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳ್ತಿದ್ರು. ಹಾಗಾಗಿ ನಾನು ಸಪರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ. ನಿಮ್ಗೆ 25ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಯಾರೂ ಸಹ ಯಾವಾಗ ಬರುತ್ತೆ ಏನು ಅಂತ ಹೇಳಿ ವೈಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ ಇನ್ನೂ ಬಿಡುಗಡೆನೇ ಆಗಿಲ್ಲ. ನಾನು ಹೇಳ್ದಂಗೆ ಸಂಕ್ರಾಂತಿ ಹಬ್ಬದ ಟೈಮಿಗೆ ಬಿಡುಗಡೆ ಆಗುತ್ತೆ. ಅದಕ್ಕಿಂತ ಮುಂಚೆ ಏನಾದ್ರೂ 2,000 ಹಣ ಜಮಾ ಆಯ್ತು ಅಂತಂದ್ರೆ ನಾನು ನಿಮ್ಗೆ ಮತ್ತೆ ವಿಡಿಯೋ ಮಾಡಿ ಆದ್ರೆ ತಿಳಿಸ್ಕೊಡ್ತೀನಿ. ಓಕೆನಾ? ಅಂಡ್ ಇಲ್ಲಿ ಕೆಲವೊಬ್ರು ಯಾರಾದ್ರೂ 24ನೇ ಕಂತಿನ ಹಣನೇ ಇನ್ನೂ ಬಂದಿಲ್ಲ ಅಂತ ಅಂದ್ರೆ ಈಗ ಇನ್ನೂ ಸಹ ಬರುವಂತ ಚಾನ್ಸಸ್ ಆದ್ರೆ ಇದೆ. ಈ ತಿಂಗಳಲ್ಲಿ ನಿಮ್ಗೆ 24ನೇ ಕಂತಿನ ಹಣ ಪೆಂಡಿಂಗ್ ಇರುವಂತ ಹಣ ಜಮಾ
ಆಗುತ್ತೆ. ಈಗೇನಾದ್ರೂ 25ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರೆ ಆ ಟೈಮಲ್ಲಿ ಬೇಕಿದ್ರೆ ಒಟ್ಟಿಗೆ 4,000 ಹಣ ಜಮಾ ಆಗುವಂತಹ ಸಾಧ್ಯತೆನೂ ಇರೋದ್ರಿಂದ ಫಲಾನುಭವಿಗಳು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಪ್ರತಿಯೊಬ್ಬರು ಇವತ್ತಿನ ಈ ವಿಡಿಯೋಗೆ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ ನಿಮಗೆ 24ನೇ ಕಂತಿನ ಹಣ ರಿಸೀವ್ ಆಗಿದೆಯಾ ಇಲ್ವಾ ಅಂತ ಹೇಳಿ. ಓಕೆನಾ? ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.